ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸೊ ಇವತ್ತದ್ದು ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನನ್ನ ಪಾಪುದು ನೇಮಿಂಗ್ ಸೆರೆಮನಿಲಿ ನಾನು ಏನೆಲ್ಲ ಜ್ಯುವೆಲ್ರೀಸ್ ಆ್ಯಂಡ್ ಸ್ಯಾರಿ ಹಾಕಿದ್ದೆ ಅದರದ್ದು ವಿಡಿಯೋ ಆಗಿರುತ್ತೆ. ಅದು ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಇರೋ ವಿಡಿಯೋ ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟ್ ನಾವು ಜ್ಯುವೆಲ್ರಿಯಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ನಾನು ಸ್ಯಾರಿ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಬಂದು ನೆಕ್ಲೇಸ್ ನಾನು ಕನಕ್ ಗೋಲ್ಡ್ ಅಂತ ಒಂದು ಶಾಪ್ ಇದೆ ಮೈಸೂರಲ್ಲಿ, ಅಲ್ಲಿ ಮಾಡಿಸ್ಕೊಂಡಿತ್ತು. ಸೊ ನಾನು ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದೆ ಮಂತ್ಲಿ ಇಷ್ಟು ಅಂತ ನೇಮಿಂಗ್ ಸೆರೆಮನಿಗೆ ಏನಾದರೂ ಮಾಡ್ಸೋಕ್ಕೆ ಅಂತ. ಸೊ ಅಲ್ಲಿ ತಗೊಂಡಿದ್ದು ನೆಕ್ಲೇಸ್ ಇದು. ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನಿಮ್ಗೆ ಬೇಕಂದ್ರೆ ನೀವು ಹೋಗಿ ಅವರ ಪೇಜ್ನ ಚೆಕ್ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ನೆಕ್ಲೇಸ್. ಸೊ ನನಗೆ ತುಂಬ ಟೈಮಿಂದ ನನ್ನ ವಿಶ್ ಲಿಸ್ಟಲ್ಲಿ ಇತ್ತು ಇದು ಈ ಥರ ಒಂದು ಮಾಡಿಸ್ಕೋಬೇಕು ಅಂತ. ಆ್ಯಂಡ್ ನೇಮಿಂಗ್ ಸೆರೆಮನಿ ಒಂದು ಸ್ಪೆಷಲ್ ಒಕೇಶನ್ ಅಲ್ವಾ, ಸೊ ಅದಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡಿಸ್ಕೊಡೋಣ ಅಂತ ಇದನ್ನು ಮಾಡಿಸ್ಕೊಂಡಿದ್ದು. ನಾನು ನಿಮಗೆ ಹತ್ರದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ನೆಕ್ಲೇಸ್ದು ಕ್ಲೋಸಪ್ ವ್ಯೂ. ಸೊ ಇಲ್ಲಿ ಮ್ಯಾಂಗೋ ಥರ ಡಿಸೈನ್ ಇದೆ, ಅದ್ರ ಮೇಲೆ ಏನೋ ಲೇಯರಿಂಗ್ಗೆ ಇನ್ನೊಂದು ಡಿಸೈನ್ ಮಾಡಿದ್ದಾರೆ, ಅದ್ರ ಮೇಲೆ ಪಿಂಕ್ ಸ್ಟೋನ್ಸ್ ಹಾಕಿದ್ದಾರೆ. ಸೊ ಇದು ನಿಮಗೆ ಯಾವ ಕಲರ್ ಸ್ಟೋನ್ ಕೇಳ್ತೀರಾ ನೀವು, ಆ ಕಲರ್ ಸ್ಟೋನ್ನ ಇಲ್ಲಿ ಕಸ್ಟಮೈಸ್ ಮಾಡಿ ಹಾಕ್ಸ್ಕೋಬೋದು. ಯೂಶ್ವಲಿ ಟ್ರೆಡಿಷ್ನಲ್ ಮ್ಯಾಂಗೋ ಹಾರ ಅಥವಾ ಮ್ಯಾಂಗೋ ನೆಕ್ಲೇಸಲ್ಲಿ ಪಿಂಕ್ ಸ್ಟೋನ್ಸ್ ಇರುತ್ತೆ. ಸೊ ನಾನು ಪಿಂಕ್ ಸ್ಟೋನ್ಸಲ್ಲಿ ಮಾಡಿಸ್ಕೊಂಡಿರೋದು. ಸೊ ನೀವು ನೋಡ್ಬೋದು, ಇಟ್ಸ್ ಅ ವೆರಿ ಪ್ರಿಟಿ ಒನ್. ತುಂಬ ಚೆನ್ನಾಗಿದೆ, ಹಾಕಿದ್ಮೇಲೆ ಹೆವಿ ಲುಕ್ ಕೂಡ ಕೊಡುತ್ತೆ. ನನ್ನ ಹತ್ರ ಇರೋದ್ರಲ್ಲೇ ಹೆವಿ ನೆಕ್ಲೇಸ್ ಇದೆ ಅನಿಸುತ್ತೆ. ಈ ಥರ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ಗೆ ನೀವು ಹೂಕ್ಸ್ ಕೂಡ ಮಾಡಿಸ್ಕೋಬೋದು. ಇದು ಸ್ವಲ್ಪ ವೆಯ್ಟ್ ಇದೆ, ಸೊ ಅದಕ್ಕೋಸ್ಕರ ನಾನು ಈ ಥರ ಸ್ಟ್ರಿಂಗ್ಸ್ದಾಗೆ ಹೋದೆ. ಬಿಕಾಸ್ ನೀವು ಬ್ಯಾಕ್ ಚೈನ್ ತುಂಬ ಗಟ್ಟಿ ಮಾಡಿಸ್ಕೋಬೇಕಾಗುತ್ತೆ, ಇಲ್ಲ ಅದು ಬಿದ್ದೋಗೋ ಭಯನೂ ಇರುತ್ತೆ. ಸೊ ನನಗೆ ಯಾವತ್ತು ಗೋಲ್ಡ್ ಜ್ಯುವೆಲ್ರಿಗೆ ಬ್ಯಾಕ್ ಸೈಡ್ ಆ ಹೂಕ್ಸ್ ಗೋಲ್ಡ್ದೇ ಹೂಕ್ಸ್ ಇರೋ ಬದಲು ಈ ಥರ ಸ್ಟ್ರಿಂಗ್ಸ್ ಇದ್ರೆ ನನಗೆ ಕಂಫರ್ಟೇಬಲ್. ಸೊ ನಾನು ಬ್ಯಾಕ್ ಸೈಡ್ಗೆ ಈ ಥರ ಸ್ಟ್ರಿಂಗ್ಸ್ ಹಾಕಿದ್ದೀನಿ. ಸೊ ದಿಸ್ ಇಸ್ ದ ನೆಕ್ಲೇಸ್. ಇದ್ರದ್ದು ಇಯರಿಂಗ್ ನಾನು ಹ್ಯಾಂಗಿಂಗ್ ಮಾಡಿಸ್ಕೊಂಡಿಲ್ಲ, ಬಿಕಾಸ್ ಹ್ಯಾಂಗಿಂಗ್ ಮೋಸ್ಟ್ ಆಫ್ ದ ಟೈಮ್ಸ್ ಹೆವಿ ಜ್ಯುವೆಲ್ರಿ ಥರ ಫೀಲ್ ಆಗುತ್ತೆ, ನಿಮಗೆ ಅವಾಗವಾಗ ಯೂಸ್ ಮಾಡೋಕ್ಕಾಗಲ್ಲ. ಇದಾದರೆ ಲೈಕ್ ಬೇರೆ ಒಕೇಶನ್ಗೂ ನೀವು ಬರೀ ಇಯರಿಂಗ್ಸ್ನ ಹಾಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ದ ಇಯರಿಂಗ್. ಈ ಥರ ಪಿಂಕ್ ಸ್ಟೋನ್ಸ್ ಹಾಕಿ ಇದು ಕಸ್ಟಮೈಸ್ ಮಾಡಿ ಮಾಡಿಸಿರೋದು. ಸೇಮ್ ಅದೇ ಥರ ಮಾಡ್ಕೊಡ್ತೀವಿ ಅಂದರು, ಬಟ್ ನನಗೆ ಇಯರಿಂಗ್ಸ್ನು ಸಪ್ರೇಟಾಗಿ ಯೂಸ್ ಮಾಡೋ ಥರ ಇರಲಿ ಅಂತ ನಾನು ಈ ಥರ ಮಾಡಿಸ್ಕೊಂಡಿದ್ದು. ಸೊ ಹೀಗಿದೆ ಸಿಂಪಲ್ ಮ್ಯಾಂಗೋ ಶೇಪ್ ಇಯರಿಂಗ್ ಸ್ಟೋನ್ಸ್ ಜೊತೆ ಟ್ರೆಡಿಷ್ನಲ್ ಲುಕ್ಕಲ್ಲಿದೆ. ಸೊ ದಿಸ್ ಇಸ್ ದ ನೆಕ್ಲೆಸ್ ಸೆಟ್. ನೆಕ್ಸ್ಟ್ ನಾನು ಲಾಂಗ್ ಹಾರ ಥರ ಜೋಮಾಲೆ ಹಾಕಿದೆ. ಸೊ ಅದು ನಮ್ಮ ಅತ್ತೆದು, ನಂದಲ್ಲ ಆ್ಯಕ್ಚುಲಿ. ನನ್ನ ಹತ್ರ ಥ್ರೆಡ್ದು ಇರೋದು. ಥ್ರೆಡ್ದು ಹಾಕಿದಾಗ ನೆಕ್ಲೆಸ್ ಆಲ್ರೆಡಿ ಹೆವಿ ಇತ್ತು, ಸೊ ಥ್ರೆಡ್ ಹಾಕಿದಾಗ ಅದು ತುಂಬ ಗಾಡಿ ಅಂತ ಅನ್ನಿಸ್ತು ನನಗೆ. ಸೊ ಐ ವೆಂಟ್ ಫಾರ್ ಗೋಲ್ಡ್ ಜೋಮಾಲೆ. ಸೊ ದಿಸ್ ಇಸ್ ದ ಗೋಲ್ಡ್ ಜೋಮಾಲೆ. ಈ ಜೋಮಾಲೆದು ಡೀಟೇಲ್ಡ್ ವಿಡಿಯೋ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಬನ್ನಿ. ಸೊ ಅದರಲ್ಲಿ ನಾನು ನಿಮಗೆ ಥ್ರೆಡ್ ಜೋಮಾಲೆ ಮತ್ತು ಗೋಲ್ಡ್ ಜೋಮಾಲೆಯಲ್ಲಿರೋ ಡಿಫ್ರೆನ್ಸ್ನ ತೋರಿಸ್ತಿದ್ದೀನಿ. ಸೊ ನಾನು ವೇರ್ ಮಾಡಿದ್ದು ಈ ಗೋಲ್ಡ್ ಜೋಮಾಲೆ. ಇದು ಕಂಪ್ಲೀಟ್ ಗೋಲ್ಡಲ್ಲಿದೆ, ಬ್ಯಾಕ್ ಸೈಡ್ ಹೂಕ್ ಕೂಡ ಇದು ಗೋಲ್ಡಲ್ಲಿದೆ. ಸೊ ನನಗೆ ಈ ಥರ ಹೂಕ್ಸ್ ತುಂಬ ಡೆಲಿಕೇಟ್ ಅಂತ ಅನಿಸುತ್ತೆ, ಅದಕ್ಕೆ ನಾನು ಸ್ಟ್ರಿಂಗ್ಸ್ನ ಪ್ರಿಫರ್ ಮಾಡ್ತೀನಿ. ಅದು ನೀವು ಎಳ್ದು ಏನು ಮಾಡಿದ್ರು ಏನು ಹಾಳಾಗಲ್ಲ, ಬಿದ್ದೋಗೋ ಭಯನೂ ಇರಲ್ಲ. ಸೊ ದಿಸ್ ಇಸ್ ದ ಜೋಮಾಲೆ. ಹೀಗಿದೆ. ಸೊ ಈ ಜೋಮಾಲೆನ ನಾನು ಆ ನೆಕ್ಲೆಸ್ ಜೊತೆ ಪೇರ್ ಮಾಡಿದ್ದೆ. ನಾನು ನೇಮಿಂಗ್ ಸೆರೆಮನಿಯಲ್ಲಿ ಈ ಥರ ರೆಡಿ ಆಗುತ್ತೆ. ಕಂಫರ್ಟೇಬಲ್. ಇದರಲ್ಲೂ ನಿಮಗೆ ಬೇರೆ ಬೇರೆ ಸೈಜ್ ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ಜೋಮಾಲೆ ಸಿಗುತ್ತೆ. ಸೊ ಇರನ್ ಶೋ ಇದು ಹಾಕಕ್ಕೆ ಈಸಿ ಇದೆ. ಸೊ ಹಾಕಿದಾಗ ಈ ಥರ ಕಾಣಿಸುತ್ತೆ.
ಎಲ್ಲ ಔಟ್ಫಿಟ್ಸ್ ಜೊತೆ ಹೋಗುತ್ತೆ, ಟ್ರೆಡಿಷ್ನಲ್ ಔಟ್ಫಿಟ್ಸ್ ಜೊತೆ. ಇಟ್ ಲುಕ್ಸ್ ರಿಯಲಿ ನೈಸ್. ಸಿಂಪಲ್ಗೆ ಸಿಂಪಲ್ ಥರನೂ ಇರುತ್ತೆ. ಗ್ರ್ಯಾಂಡ್ ಲುಕ್ ಬೇಕಂದರೆ ಇದ್ರ ಜೊತೆ ಏನಾದರೂ ಒಂದು ನೆಕ್ಲೆಸ್ ಪೇರಪ್ ಮಾಡಿದ್ರೆ ನಿಮಗೆ ಈ ಥರ ಗ್ರ್ಯಾಂಡ್ ಲುಕ್ ಆಗುತ್ತೆ. ಬಟ್ ನೀವು ಥ್ರೆಡ್ ಜೋಮಾಲೆ ಹಾಕೊಂಡ್ರೆ ಇನ್ನೂ ಹೆವಿ ಲುಕ್ ಕ್ರಿಯೇಟ್ ಆಗಿ ಹೋಗುತ್ತೆ. ಅದು ಆ ಕಾರಣಕ್ಕೆ ನಾನು ಏನು ಈ ಗೋಲ್ಡ್ ಜೋಮಾಲೆ ಹಾಕೊಂಡಿದ್ದು, ಇಲ್ಲ ನಂದೇ ಹಾಕೊಳ್ತಿದ್ದೆ. ಇದು ನಮ್ಮ ಅತ್ತೆದು. ಆ್ಯಂಡ್ ಇದ್ರ ಜೊತೆ ನಾನು ಈ ನೆಕ್ಲೆಸ್ ಹಾಕಿದ್ದೆ. ಎಸ್, ದಿಸ್ ಇಸ್ ದ ಲುಕ್ ಐ ಕ್ರಿಯೇಟೆಡ್. ಈ ಥರ ನೆಕ್ಲೆಸ್ ಹಾಕಿ, ಜೋಮಾಲೆ ಹಾಕಿ ಆ್ಯಂಡ್ ನನ್ನ ತಾಳಿ ಸರ ಈ ಥರ ರೆಡಿ ಆಗಿದ್ದೆ ನಾನು. ಆ್ಯಂಡ್ ನಮ್ಮ ಕಡೆ ತಾಳಿ ಸರ ಈ ಥರ ಇರುತ್ತೆ, ಹವಳ ಜೊತೆ ಕರಿಮಣಿ ಆ್ಯಂಡ್ ಗೋಲ್ಡ್. ಸೊ ನಮ್ಮ ಕಡೆ ತಾಳಿ ಬಂದು ಈ ಥರ ಇರುತ್ತೆ. ಇಷ್ಟೇ ನಾನು ಹಾಕಿದ್ದು. ನನಗೆ ತುಂಬ ಗ್ರ್ಯಾಂಡು ಬೇಡ, ತುಂಬ ಸಿಂಪಲ್ ಆಗೂ ಇರಬಾರ್ದು, ಮಿಡಲಲ್ಲಿ ಇರೋ ಥರ ಏನಾದರೂ ಇರಬೇಕು ಅಂತ ಈ ಥರ ಸ್ಟೈಲ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ನಾನು ನನ್ನ ಜೋಮಾಲೆಗೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ತೊಗೊಂಡಿದ್ದೆ. ಆ ಇಯರಿಂಗ್ಸ್ನ ನಾನು ಹಾಕಿದ್ದೆ. ತುಂಬ ಹೆವಿ ಇಯರಿಂಗ್ಸ್ ಹಾಕಿರಲಿಲ್ಲ. ಸೊ ದಿಸ್ ಇಸ್ ದ ಇಯರಿಂಗ್ಸ್. ಇದು ನಾನು ನನ್ನ ಜೋಮಾಲೆಗೆ ಮ್ಯಾಚ್ ಮಾಡಿ ತೊಗೊಂಡಿದ್ದ ಇಯರಿಂಗ್ಸ್. ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸಿಂಪಲ್, ಏನು ಎಕ್ಸ್ಪ್ಲೇನ್ ಮಾಡೋದಿನ್ನ, ಒಂದು ಸಿಂಪಲ್ ಇಯರಿಂಗ್. ಸೊ ಈ ರೌಂಡ್ ಇದು ಬಂದು ನನ್ನ ಜೋಮಾಲೆ ಗುಂಡಿಗೆ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದನ್ನ. ಈ ಥರ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಪೇರ್ ಆಫ್ ಇಯರಿಂಗ್ಸ್ ಐ ಓರ್. ಸೊ ನೆಕ್ಸ್ಟ್ ಬಂದು ಬ್ಯಾಂಗಲ್ಸ್. ನಾನು ನನ್ನ ಮದುವೆಯಲ್ಲಿ ತೊಗೊಂಡಿದ್ದ ಬ್ಯಾಂಗಲ್ಸ್ನ ಹಾಕಿದ್ದು ಇದಕ್ಕೆ. ಸೊ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದ ಬ್ಯಾಂಗಲ್ಸ್. ಸೇಮ್ ಡಿಸೈನ್ದು 4 ಬ್ಯಾಂಗಲ್ಸ್. ಸೊ ಇದು ಆರ್ಡರ್ ಕೊಟ್ಟು ಮಾಡಿಸಿದ್ದು, ನನಗೆ ಇದೇ ಡಿಸೈನಲ್ಲಿ ಬೇಕಿತ್ತು. ಸೊ ನಾನು ಆ್ಯಂಟಿಕ್ಗೆ ಹೋಗಿಲ್ಲ. ಒಂದು ರೀಸನ್ ಬಂದು ಆ್ಯಂಟಿಕ್ ಎಲ್ಲ ಔಟ್ಫಿಟ್ಸ್ ಜೊತೆ ಹೋಗಲ್ಲ, ಟ್ರೆಡಿಷ್ನಲ್ ಔಟ್ಫಿಟ್ಸ್ ಜೊತೆ ಮಾತ್ರ ಹಾಕೋಕ್ಕಾಗೋದು. ನನಗೆ ಸ್ವಲ್ಪ ವೆಸ್ಟರ್ನ್ ಲುಕ್ಕು ಇರೋದು ಬೇಕಿತ್ತು, ಟ್ರೆಡಿಷ್ನಲ್ ಲುಕ್ಕು ಇರೋದು ಬೇಕಿತ್ತು. ಸೊ ನಾನು ಗೂಗಲಿಂದ ಅನಿಸುತ್ತೆ ಎಲ್ಲಿಂದೋ ನೋಡಿಬಿಟ್ಟು ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು ಡಿಸೈನ್ ಇದು. ಸೊ ಈ ಥರ ಇದೆ. ಎಂಥ ತುಂಬ ಸ್ಪೆಷಲ್ ಡಿಸೈನ್ ಏನೂ ಅಲ್ಲ, ನಾರ್ಮಲ್ ಡಿಸೈನೇ ಇದು. ಬಟ್ ನನಗೆ ಆ ಟೈಮಲ್ಲಿ 3 years ಹಿಂದೆ ಈ ಡಿಸೈನ್ ತುಂಬ ಇಷ್ಟ ಆಗಿತ್ತು. ಅದೇ ರೀಸನ್ಗೆ ನಾನು ಈ ಥರ ಮಾಡಿಸಿದ್ದೆ. ಸೊ ಸೇಮ್ ಡಿಸೈನ್ ಇರೋ 4 ಬ್ಯಾಂಗಲ್ಸ್. ಸೊ ದೀಸ್ ಆರ್ ದ ಓನ್ಲಿ 4 ಬ್ಯಾಂಗಲ್ಸ್ ಐ ಹ್ಯಾವ್. ಇದು ಬಿಟ್ಟರೆ ನನ್ನ ಹತ್ರ ಇನ್ನೊಂದು ಖಡ್ಗ ಇದೆ ಅಷ್ಟೇ. ಖಡ್ಗ ನಾನು ಹಾಕಿರಲಿಲ್ಲ, ಇನ್ನೊಂದು ಕೈಗೆ ವಾಚ್ ಹಾಕಿದ್ದೆ. ನೋಡಿ ಈ ಥರ ಕಾಣಿಸುತ್ತೆ. ವೆರಿ ಪ್ರಿಟಿ, ತುಂಬ ಓವರ್ ಆಗಿನೂ ಇಲ್ಲ, ತುಂಬ ಸಿಂಪಲ್ ಆಗಿನೂ ಇಲ್ಲ. ಜಾಸ್ತಿ ನಾನು ಸ್ಯಾರಿ ಹಾಕಿದಾಗ ಈ ಥರ 4 ಬ್ಯಾಂಗಲ್ಸ್ ಹಾಕೋಬಿಡ್ತೀನಿ. ನೋಡ್ಬೋದು ಈ ಥರ ಇದೆ. ಸೊ ಬ್ಯಾಂಗಲ್ ನಾನು ಇದು ಹಾಕಿದ್ದೆ. ನೆಕ್ಸ್ಟ್ ಬಂದು ನಾನು ವಾಚ್ ಹಾಕಿದ್ದೆ. ವಾಚ್ ಬಂದು ಟೈಟನ್ ರಾಗ ಅವ್ರದ್ದು ರಾಗ ಕಲೆಕ್ಷನ್ಸ್ ಇದೆಯಲ್ಲ, ಸೊ ಆ ವಾಚ್ ಹಾಕಿದ್ದು. ಸೊ ನನ್ನ ಸ್ಯಾಲ್ರಿಯಲ್ಲಿ ನಾನು ತೊಗೊಂಡಿರೋ ಫಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ಇದು. ಆ್ಯಂಡ್ ನನ್ನ ಫೇವ್ರೆಟ್ ವಾಚ್ ಕೂಡ. ನಾನು ಆಲ್ಮೋಸ್ಟ್ ಎಲ್ಲ ಟೈಮ್ ಎತ್ನಿಕ್ ವೇರ್ ಏನಾದರೂ ಹಾಕಿದ್ರೆ ನಾನು ಇದೇ ವಾಚ್ ಹಾಕೋದು. ಸೊ ಮದರ್ ಆಫ್ ಪರ್ಲ್ಸ್ ಅಂತ ಟೈಟನ್ ರಾಗದಲ್ಲಿ ಒಂದು ಸ್ಪೆಸಿಫಿಕ್ ಕಲೆಕ್ಷನ್ ಇದೆ. ಸೊ ಮದರ್ ಆಫ್ ಪರ್ಲ್ಸ್ ಕಲೆಕ್ಷನ್ ಇದು. ಐ ಥಿಂಕ್ ಇದು ನಾನು ಬ್ಯಾಂಗ್ಳೂರು ಕಮ್ನಳ್ಳಿಲಿರೋ ಟೈಟನ್ ಶೋರೂಮಿಂದ ತೊಗೊಂಡಿರೋದು. ಸೊ ಈ ಥರ ಇದೆ. ವೆರಿ ವೆರಿ ಪ್ರಿಟಿ, ನಿಜವಾಗಿ ನೋಡೋಕೆ ಇನ್ನೂ ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಬ್ಯಾಕ್ ಲುಕ್. ಸೊ ಈ ಥರ ಇದೆ ವಾಚ್. ಸೊ ನಿಮಗೆ ವೈಟ್ ಡಯಲ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಜೊತೆನೂ ಮ್ಯಾಚ್ ಆಗುತ್ತೆ ಇದು. ದಟ್ ಈಸ್ ದ ಒನ್ ಪ್ರೋಸ್. ಕಾನ್ಸ್ ಏನೂ ಇಲ್ಲ, ನೀವು ನೀಟಾಗಿ ಇಟ್ಕೊಂಡ್ರೆ ಆರಾಮಾಗಿ 4-5 ವರ್ಷ ಬರುತ್ತೆ ಬ್ಯಾಟ್ರಿ ಇದು. ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ವಾಚ್. ಹೆವಿ ವಾಚ್ ಕೂಡ, ಸ್ವಲ್ಪ ತೂಕನೂ ಇದೆ. ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಂಗೆ ಅನ್ನಿಸ್ತು. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ವಾಚ್ ಇದು. ಐ ಥಿಂಕ್ ಇದು ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ. ಐ ಡೋಂಟ್ ನೋ ಕಾಪಿ ಸಿಗುತ್ತಾ ಒರಿಜಿನಲ್ ಸಿಗುತ್ತೆ, ದೇವ್ರಿಗೆ ಗೊತ್ತು. ಸೊ ಏನಾದರೂ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದು ತೊಗೊಳ್ಳೋಣ ಅಂದರೆ ನಾನು ಯೂಶಲಿ ಅಂಗಡಿಗೆ ಹೋಗ್ಬಿಟ್ಟೆ ತೊಗೋತೀನಿ. ಸೊ ದ್ಯಾಟ್ ಏನೇ ಪ್ರಾಬ್ಲಮ್ ಇದ್ದರೂ ನೀವು ವಾಪಸ್ ಹೋಗಿ ಅಂಗಡಿಯಲ್ಲೇ ಅದನ್ನ ರೆಕ್ಟಿಫೈ ಮಾಡ್ಬೋದು. ಆನ್ಲೈನ್ ಅಂದರೆ ಎಷ್ಟಿದ್ರೂ ಸ್ವಲ್ಪ ಏನಾದರೂ ವ್ಯಾರಂಟಿ ಇಶ್ಯೂಸ್ ಎಲ್ಲ ಆದರೆ ಸ್ವಲ್ಪ ಕಷ್ಟನೇ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಏನಾದರೂ ನಾನು ತೊಗೋಬೇಕು ಅಂತ ಇದ್ದರೆ ನಾನು ಅದನ್ನ ಯಾವತ್ತೂ ಶಾಪ್ಗೆ ಹೋಗಿ ತೊಗೊಳ್ಳೋದು. ಸೊ ದಿಸ್ ಇಸ್ ದ ವಾಚ್. ಇದರಲ್ಲಿ ನಿಮಗೆ ಬೇಕಾದಷ್ಟು ರೇಂಜಸ್ ಇದೆ. ಬಟ್ ನಾನು ಐ ಥಿಂಕ್ ಇದಕ್ಕೆ ಎಷ್ಟು ಕೊಟ್ಟಿದ್ದು, 10,000 ಒಳಗಡೆನೆ, 9,000 ಚೇಂಜ್ ಏನೋ ಕೊಟ್ಟಿದ್ದೆ ಇದಕ್ಕೆ. ಸೊ ಯಾ, ದಿಸ್ ಇಸ್ ದ ವಾಚ್.
ನೆಕ್ಸ್ಟ್ ಬಂದು ಆಕ್ಸೆಸರೀಸ್. ನಾನು ಇಲ್ಲಿ ಮಡಿಕೇರಿಯಲ್ಲಿ ಸಿತಾರಾ ಅಂತ ಒಂದು ಶಾಪ್ ಇದೆ. ಯೂಶಲಿ ಆಕ್ಸೆಸರೀಸ್ ಅಲ್ಲಿ ಚೆನ್ನಾಗಿರುತ್ತೆ. ಸೊ ನಾನು ಆಕ್ಸೆಸರೀಸ್ನ ಅಲ್ಲೇನು ತೊಗೊಂಡಿದ್ದು. ಆಬ್ವಿಯಸ್ಲಿ ಇದು ಯಾವುದು ಗೋಲ್ಡ್ ಅಲ್ಲ, ಇದೆಲ್ಲ ಆರ್ಟಿಫಿಷಿಯಲ್. ಸೊ ನೆತ್ತಿ ಬಿಟ್ಟು ನಾನು ಈ ಥರ ತೊಗೊಂಡೆ. ಇದು ನಿಮ್ಗೆ ಆನ್ಲೈನಲ್ಲೂ ಸಿಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ನನಗೆ ಹೋಗಿ ನೋಡಿ ಹಾಕಿ ನನಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ ಥರ ನೋಡಿ ತೊಗೋಬೇಕಿತ್ತು. ಸೊ ಆ ಕಾರಣದಿಂದ ನಾನು ಆನ್ಲೈನ್ ತೊಗೊಂಡಿಲ್ಲ. ಸೊ ಸಿತಾರಾ ಅಂತ ಒಂದು ಶಾಪ್ ಇದೆ, ಅದರಲ್ಲಿ ತೊಗೊಂಡಿದ್ದು. ಇದು ನೆತ್ತಿ ಬೊಟ್ಟು. ಇದು ಎಷ್ಟೆಷ್ಟು ಕೊಟ್ಟು ಏನು ಕತೆ, ನನಗೆ ದೇವರಣೆ ಯಾವುದು ನೆನಪಿಲ್ಲ. ಇದು ಸಹ ಮತ್ತು ಬೇರೆ ಸ್ವಲ್ಪ ಐಟಮ್ಸ್ ಎಲ್ಲ ಒಟ್ಟಿಗೆ ತೊಗೊಂಡಿದ್ದು. ಆ್ಯಂಡ್ ಇದು ಬಂದು ಡಾಬು. ಈ ಡಾಬು ತೊಗೊಂಡಿದ್ದು ನಾನು. ಸೊ ಸ್ವಲ್ಪ ನನ್ನ ನೆಕ್ಲೇಸ್ ಪ್ಯಾಟ್ರನ್ಗೆ ಮ್ಯಾಚ್ ಆಗೋ ಥರ ಹುಡುಕಿ ತೊಗೊಂಡಿದ್ದು ನಾನು. ಇದು ಸ್ವಲ್ಪ ಟೈಮೇ ಹಾಕಿದ್ದು ನಾನು. ಫೋಟೋಸ್ ಬೆಳಗ್ಗೆದು ಫೋಟೋಸ್ ತೆಗೆದಿದ ತಕ್ಷಣ ಇದನ್ನೆಲ್ಲ ಬಿಚ್ಚಿಬಿಟ್ಟೆ. ಅವ್ನು ಚಿಕ್ಕ ಪಾಪು ಆಗಿದ್ದ, ಅವಾಗ ಬೇರೆ ಅವ್ನು ಎತ್ಕೊಳ್ಳೋದು ತುಂಬ ಕಷ್ಟ ಇತ್ತು ಹ್ಯಾಂಡಲ್ ಮಾಡೋದು. ಸೊ ಇದನ್ನ ಬಿಚ್ಚಿಬಿಟ್ಟೆ. ಸೊ ದಿಸ್ ಇಸ್ ಅ ವೆರಿ ಪ್ರಿಟಿ ಡಾಬು. ಹೋಪ್ ಐಲ್ ಯೂಸ್ ಇಟ್ ಸಮ್ ಅದರ್ ಟೈಮ್. ಗೊತ್ತಿಲ್ಲ, ಅದು ಒಂದೇ ಸತಿ ಯೂಸ್ ಮಾಡಿದ್ದು ನಾನು. ಯೂಶಲಿ ನಾನು ಡಾಬು ಗಿಬ್ಬೆಲ್ಲ ಹಾಕಲ್ಲ. ಏನಾದರೂ ಕ್ಲೋಸ್ ಫಂಕ್ಷನ್ಸ್ ಆ ಥರ ಇದ್ದರೆ ಮಾತ್ರ ನಾನು ಯೂಸ್ ಮಾಡೋದು. ನೆಕ್ಸ್ಟು ಲೆಟ್ಸ್ ಮೂವ್ ಟು ದ ಸ್ಯಾರಿ. ಸೊ ಸ್ಯಾರಿ ನಾನು ಬಂದು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ತೊಗೊಂಡಿದ್ದು. ಇದು KSIC ಅಲ್ಲ, ಇದು ಕ್ರೇಪ್ ಸಿಲ್ಕ್. ನಾನು ಮಲ್ಲೇಶ್ವರಂ ಅಲ್ಲಿರೋ ಶ್ರೀನಿಧಿ ಸಿಲ್ಕ್ಸಿಂದ ತೊಗೊಂಡಿದ್ದು ಸ್ಯಾರಿ ಇದು. ಸೊ ದಿಸ್ ಇಸ್ ದ ಸ್ಯಾರಿ. ಐ ಡೋಂಟ್ ನೋ ಎಷ್ಟು ಜನ ಈ ಥರ ಫ್ಯಾಬ್ರಿಕ್ ಇಷ್ಟಪಡ್ತಾರೆ ಅಂತ. ನಾನು ಕ್ರೇಪ್ ಸಿಲ್ಕ್ ಇದಾದ್ಮೇಲೆ ನಾನು ಕ್ರೇಪ್ ಸಿಲ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ಒನ್ ಆಫ್ ದ ಬೆಸ್ಟ್ ಸ್ಯಾರೀಸ್ ಅಂತ ಹೇಳ್ಬೋದು. ನಿಮಗೆ ಬಜೆಟಲ್ಲೂ ಬರುತ್ತೆ, KSIC ಫೀಲು ಕೊಡುತ್ತೆ. ಆ್ಯಂಡ್ ಸ್ಯಾರಿಗೆ 10,000ಕ್ಕಿಂತ ಜಾಸ್ತಿ ಖರ್ಚು ಮಾಡೋದು ವೇಸ್ಟ್ ಅಂತ ನನಗೆ ಒಂದು ಫೀಲಿಂಗ್. ಆ ಥರ ಏನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಸ್ಯಾರೀಸ್ ಒಂದು ಸತಿ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ವರ್ಷ ಬಿಟ್ಟು 2 ಸತಿ ಹಾಕ್ಬೋದಷ್ಟೇ. ಯಾರು ಸ್ಯಾರೀಸ್ನ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಆ ರೀಸನ್ಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಸ್ಯಾರೀಸ್ ಮೇಲೆ ವೇಸ್ಟ್ ಅಂತ ನನ್ನ ಒಂದು ಒಪಿನಿಯನ್. ಅದಕ್ಕೋಸ್ಕರ ನಾನು ಬಿಲೋ 10,000 ಬಜೆಟ್ ಇಲ್ಲಿರೋ ಸ್ಯಾರಿನೇ ತೊಗೊಳ್ಳೋದು. ಸೊ ಇದು ನೇಮಿಂಗ್ ಸೆರೆಮನಿ ಆಗಿದ್ರಿಂದ ಇದು 120 ಗ್ರಾಮ್ಸ್ ಇದೆ. ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು KSIC ಸ್ಯಾರಿ ಅಲ್ಲ. ಸೊ ಇದು ಬಾರ್ಡರ್, ಇದು ಬಾರ್ಡರ್. ಇದಕ್ಕೆ ಅರೌಂಡ್ 12,000 ಕೊಟ್ಟೆ ಅನ್ಸುತ್ತೆ. 12,000 ಪ್ರಾಬಬ್ಲಿ. ಏನಿಲ್ಲ, ಇಟ್ಸ್ ಅ ವೆರಿ ಪ್ಲೇನ್ ಸ್ಯಾರಿ. ಪ್ಲೇನ್ ಸ್ಯಾರಿಗೆ ಈ ಥರ ಒಂದು ಬಾರ್ಡರ್ ಇದೆ. ನಾನು ಫಸ್ಟೇ ಫಿಕ್ಸ್ ಆಗಿದ್ದೆ ನನ್ನ ಮಗನ ನೇಮಿಂಗ್ ಸೆರೆಮನಿಗೆ ನಾನಂತೂ ಮೈಸೂರು ಸಿಲ್ಕಲ್ಲೇ ಉಡೋದು ಅಂತ. ಬಟ್ ಮೈಸೂರು ಸಿಲ್ಕಲ್ಲೇ ಇದೇ ಥರ ಡಿಸೈನ್ಗೆ 40,000 ಪ್ಲಸ್ ಹೇಳಿದ್ರು. ನನಗೆ ಓಕೆನೇ ಇರಲಿಲ್ಲ ಅಷ್ಟೊಂದು ಸ್ಪೆಂಡ್ ಮಾಡೋದು. ಅದಕ್ಕೋಸ್ಕರ ನಾನು ಕ್ರೇಪ್ ಸಿಲ್ಕಲ್ಲಿ ತೊಗೊಂಡೆ. ಸೊ ಇದು ಬಂದು ಪಲ್ಲು. ಪಲ್ಲು ಈ ಥರ ಇದೆ. ಆ್ಯಂಡ್ ಈ ಥರ ಕುಚ್ಚು ಹಾಕ್ಸಿದ್ದೀನಿ ನಾನು ಮ್ಯಾಚ್ ಮಾಡಿ. ಇದಕ್ಕೆ ತುಂಬ ಸಿಂಪಲ್ ಸ್ಯಾರಿ. ಸೊ ಅದಕ್ಕೋಸ್ಕರ ಜುವೆಲ್ಸ್ ನೀವು ಈ ಥರ ಗೋಲ್ಡ್ ಜುವೆಲ್ಸ್ ಹಾಕಿದಾಗ ಎದ್ದು ಕಾಣಿಸುತ್ತೆ. ಆ ರೀಸನ್ಗೆ ನಾನು ಈ ಥರ ಪ್ಲೇನ್ ಸ್ಯಾರಿನೇ ತೊಗೊಂಡಿದ್ದು. ಇದು ಬಂದು ಪಲ್ಲು. ವೆರಿ ವೆರಿ ಬ್ಯೂಟಿಫುಲ್ ಸ್ಯಾರಿ. ಏನು ನನಗೆ ಸ್ಯಾರಿ ಹಾಕ್ಕೊಂಡೆ ಕಷ್ಟ ಆಯಿತು ಆ ಥರ ಏನೂ ಫೀಲ್ ಆಗಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಗಿದು ಐ ಥಿಂಕ್ 60 ಗ್ರಾಮ್ಸ್ ಅಂತ ಸ್ಟಾರ್ಟಿಂಗ್ ಏನೋ ಇತ್ತು. ಬಟ್ ಅದು ತುಂಬ ತೆಳ್ಳಗಿತ್ತು. ಸೊ ಐ ಡಿಂಟ್ ವಾಂಟ್ ಟು ಗೋ ಫಾರ್ ದ್ಯಾಟ್ ಒನ್. ಸ್ವಲ್ಪ ಆದರೂ ಅಟ್ಲೀಸ್ಟ್ ಅದು ತುಂಬ ಟ್ರಾನ್ಸ್ಪರೆಂಟ್ ಥರ ಆಗೋಗಿತ್ತು. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ಐ ವೆಂಟ್ ಫಾರ್ 120 ಗ್ರಾಮ್ಸ್. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ನನಗಂತೂ ತುಂಬ ಇಷ್ಟ ಈ ಸೀರೆ. ಸೊ ಹೀಗೆ ಕಾಣಿಸುತ್ತೆ ನೋಡಿ. ನಿಮಗೆ ಈ ಥರ ಪ್ಲೇನ್ ಸ್ಯಾರಿ ತೊಗೊಂಡ್ರೆ ಈ ಥರ ಕಾಂಟ್ರಾಸ್ಟ್ ಪಿಂಕ್ ಅಥವಾ ಗ್ರೀನ್ ಅಥವಾ ಬೇರೆ ಬೇರೆ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ನೀವು ನೆಕ್ಸ್ಟ್ ಟೈಮ್ ಹಾಕಿದಾಗ ಬೇರೆ ಬೇರೆ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ಹಾಕೋಬೋದು. ಸೊ ನಾನು ಇವಾಗ ಪಿಂಕ್ ಕುರ್ತಾ ಹಾಕೊಂಡಿದ್ದೀನಿ, ಅದಕ್ಕೂ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬ್ಲೂ ಆ್ಯಂಡ್ ಪಿಂಕ್ ಒಂದು ಎವರ್ ಗ್ರೀನ್ ಕಾಂಬಿನೇಷನ್ ಥರ. ಇಟ್ ನೆವರ್ ಗೋಸ್ ಔಟ್ ಆಫ್ ಟ್ರೆಂಡ್ ಅಲ್ವಾ. ನೆಕ್ಸ್ಟ್ ನಾನು ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ಗೆ ನಾನು ಆರಿ ವರ್ಕ್ ಮಾಡಿಲ್ಲ. ಏನಕ್ಕಂದರೆ ಮಗುನ ಎತ್ಕೋಬೇಕು ಅನ್ನೋ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಅವನಿಗೆ ಚುಚ್ಚುತ್ತೆ ಆ ಥರ ಎಲ್ಲ ತಲೆ ಓಡಿಸಿ ನಾನು ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದು. ಇದು ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದು ನಾನು. ಕಸ್ಟಮೈಸ್ಡ್ ಡಿಸೈನ್ ಇದು. ಸೊ ನೋಡಿ ಈ ಥರ ಇದೆ ಡಿಸೈನ್. ಶೋಲ್ಡರ್ಸ್ ಈ ಥರ ಬರುತ್ತೆ.
ನೆಕ್ ಪ್ಯಾಟ್ರನ್ ಈ ತರ ಇದೆ. ಆ್ಯಂಡ್ ಇದಕ್ಕೆ ಸೇಮ್ ಅದೇ ಥರ ಡೋರಿನೂ ಮಾಡಿಕೊಟ್ಟಿದ್ದಾರೆ. ಈ ಥರ ಇದೆ. ಇದು ಬಂದು ಬ್ಯಾಕ್ ಸೈಡ್, ಬ್ಲೌಸ್ದು ಬ್ಯಾಕ್ ಸೈಡ್. ಆ್ಯಂಡ್ ನಾನು ಫ್ರಂಟ್ ಸ್ವಲ್ಪ ಸ್ವೀಟ್ ಹಾರ್ಟ್ ಪ್ಯಾಟರ್ನಲ್ಲಿ ಮಾಡಿಸಿದ್ದೆ. ಸೊ ಫ್ರಂಟ್ ಈ ಥರ ಇದೆ. ನಾನು ಪ್ಯಾಡೆಡ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಇದಕ್ಕೆ. ಅವರು ಡೀಪ್ ಸ್ಟ್ಯಾಂಡರ್ಡ್ ಸೈಜ್ ಕೊಟ್ಬಿಟ್ಟಿದ್ದಾರೆ. ನಂಗೆ ಇನ್ನೊಂದು ಸ್ವಲ್ಪ ಡೀಪ್ ಬೇಕಿತ್ತು. ಸೊ ಅವ್ರು ಸ್ವಲ್ಪ ಡೀಪ್ ಜಾಸ್ತಿ ಮಾಡೋದ್ರಿಂದ ಇಲ್ಲಿಷ್ಟು ಎಂಬ್ರಾಯ್ಡ್ರಿ ಹೊಟ್ಟೋಗಿದೆ. ಅವ್ರು ಇಷ್ಟೇ ಡೀಪ್ ಕೊಟ್ಟಿದ್ದು. ಅದಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನನ್ನ ಟೈಲರ್ದು ಒಪಿನಿಯನ್ ಅದಾಗಿತ್ತು, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ. ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಂದಿದೆ. ಸೊ ಯಾ, ದ್ಯಾಟ್ಸ್ ಇಟ್ ಗೈಸ್. ಸೊ ಇದು ನನ್ನ ಜ್ಯುವೆಲ್ರಿ ಮತ್ತು ಸ್ಯಾರಿ ಆಗಿತ್ತು. ನಾನು ನನ್ನ ಮಗನ ನೇಮಿಂಗ್ ಸೆರೆಮನಿಯಲ್ಲಿ ಹಾಕಿದ್ದು. ಹಂಗೂ ಗೊತ್ತಾಯ್ತು. ಓ, ನನ್ನ ತಂಗಿ ನನ್ಗೊಂದು ಹೊಸ ನಿಕ್ ನೇಮ್ ಕೊಟ್ಟಿದ್ದಾರೆ. ನಮ್ಮ ಡ್ಯಾಡಿ ಯೂಶಲಿ ನನ್ನ ಪೊಮ್ಮಿ ಅಂತ ಕರೀತಾರೆ ಮನೇಲಿ. ಸೊ ನನ್ನ ತಂಗಿ ಕೊಟ್ಟಿರೋ ನಿಕ್ ನೇಮ್ ಪಾಪ್ಯುಲರ್ ಪೊಮ್ಮಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ. ಸೊ ದಟ್ಸ್ ಇಟ್ ಗೈಸ್. ದಟ್ ವಾಸ್ ಟುಡೇಸ್ ವ್ಲಾಗ್. ಸೊ ನಾನು ಏನೆಲ್ಲ ಹಾಕಿದೆ, ಏನೆಲ್ಲ ತಗೊಂಡೆ ಅಂತ ನೋಡಿದ್ರಲ್ಲ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಅದ್ರದ್ದು ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಏನಾದ್ರು ಹೊಸ ವ್ಯೂವರ್ ಆಗಿದೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.